ಪ್ರಜ್ವಲ್ ರೇವಣ್ಣನ ಸೋಲ್ಸೋ ಮುಖಾಂತರ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಕಳಿಸಿದ್ರು. ನಾವು ಅತ್ಯಾಚಾರಿಗಳ ಪರ ಇಲ್ಲ, ನಾವು ಭ್ರಷ್ಟರ ಪರ ಇಲ್ಲ, ನಾವು ಸರ್ವಾಧಿಕಾರಿಗಳ ಪರ ಇಲ್ಲ, ಮನೆತನದ ರಾಜಕಾರಣನ ಮುಂದುವರ್ಸೋ ಪರ ಇಲ್ಲ ಅನ್ನೋದನ್ನ, ಅದು ಸಕಲೇಶ್ವರ ಮತ್ತು ಆಲೂರು ಎರಡೂ ಕೂಡ ಅವ್ರ ವಿರುದ್ಧವಾಗಿದ್ದು ಅವಮಾನ ಆಗ್ತಿತ್ತು ಏನಾದ್ರೂ ನಾವು ಅವ್ರ ಜೊತೆ ಮುಂದುವರೆದಿದ್ವಿ. ಇವ್ರು ತಲೆ ಎತ್ಕೊಂಡು ತಿರ್ಗಾಕಾಗ್ತಿಲ್ಲ. ಇವ್ರು ಸೋಲ್ದಲ್ಲೇ ಹೋಗಿದ್ರೆ ಯಾವುದೇ ಕಾರಣಕ್ಕೆ ನಮ್ಗೆ ಮರ್ಯಾದೆ ಇರ್ತಿಲ್ಲ. ಅದರಿಂದ ಈ ಚುನಾವಣೆಯ ರಿಸಲ್ಟೇ ಕೊನೆ ಮಳೆಯಲ್ಲ, ಇದು ಪ್ರಾರಂಭ ಅಷ್ಟೇ. ಅವರು ಜೈಲು ಮತ್ತು ಮನೆಯ ಮಧ್ಯೆ ಓಡಾಟ ಇನ್ನವರು, ಅವನು ಜನರ ಮಧ್ಯೆ ಓಡಾಟ ನಿಂತೋಯ್ತು. ವಿಶೇಷವಾಗಿ JDS ನಲ್ಲಿ ಇರ್ತಕ್ಕಂಥ ಅನೇಕ ಅತ್ಯುತ್ತಮ ನಾಯಕರುಗಳಿದ್ದಾರೆ. ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಬಿಟ್ಬಿಡ್ರಿ ಸೌಕಲ್ ನಾಣ್ಯನ, ನೀವೇ ನಾಯಕರಾಗಿ. ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಅಂತಂದಾಗ ನಾವೆಲ್ಲ ಜೈಲಿಗೆ ಹೋಗಿ ಬಂದಿದ್ವಿ. ನಮ್ಮ ಬದುಕು ಆ ಚುನಾವಣೆಯ ಗೆಲುವು ಸೋಲಿನ ಮೇಲೆ ನಿಂತಿತ್ತು. ಇಂದಿರಾ ಗಾಂಧಿ ಸೋತಿದ್ದ ಜೊತೆಗೆ ಇಡೀ ಸರ್ಕಾರ ಪತನ ಆದ್ರಿಂದ ನಾವು ಬಚಾವಾದ್ವಿ. ಅದನ್ನು ನಾವು ಅವತ್ತು ಸಂಭ್ರಮಿಸಿದ್ದು ಹೇಗೆ ಅಂದರೆ, ಭಾರತದ 2ನೇ ಸ್ವತಂತ್ರ ಸಂಗ್ರಾಮ ಅಂತ ನಾವು ಸಂತೋಷಪಟ್ಟಿದ್ವಿ. ಬಟ್ ಇವತ್ತು ಹಾಸನ ಜಿಲ್ಲೆ ಒಳಗಡೆ ಬಂದಿರೋ ರಿಸಲ್ಟ್ ಇದೆಯಲ್ಲ, ಇದು NDA ಮತ್ತು ಇಂಡಿಯಾ ರಿಸಲ್ಟ್ ಅಲ್ಲ. ಇಲ್ಲಿ ಚುನಾವಣೆ ನಡೆದಿದ್ದು NDA ಮತ್ತೆ ಇಂಡಿಯಾ, ಅದು ಹಾಸನ ಹೊರತಾಗಿರ್ತಕ್ಕಂಥ ಚುನಾವಣೆ. ಅದರ ಹಾಸನದಲ್ಲಿ ನಡೆದಿದ್ದು ಈ ಜಿಲ್ಲೆ ಕಳೆದ 30 ವರ್ಷದಿಂದ ತಮ್ಮ ತಕ್ಕೆಗೆ ತಗೊಂಡು ಸರ್ವಾಧಿಕಾರ, ಗೌಡಿಕೆ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ವಂಶದ ಆಡಳಿತಕ್ಕೆ ಬೇಕಾದಂಥ ವ್ಯವಸ್ಥೆಗಳ ನಿರ್ಮಾಣ ಮಾಡಿ ಎಲ್ಲ ರಂಗನೂ ಕೂಡ ನಾಶ ಮಾಡಿದಂಥ ಈ ಕುಟುಂಬದ ರಾಜಕಾರಣ ಇದೆಯಲ್ಲ, ಅದಕ್ಕೊಂದು ತೆರೆ ಎಳಿಬೇಕಾಗಿತ್ತು. ಅದು ತಂದೆ ಮಕ್ಕಳ ಅತ್ಯಾಚಾರ ಇದೆಯಲ್ಲ, ಅನಾಚಾರ ಇದೆಯಲ್ಲ, ಇದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಬೇಸರ ತಂದಿತ್ತು, ನೋವು ತಂದಿತ್ತು. ಸ್ವತಃ JDSನವರಿಗೆ ಇದು ನುಂಗ್ಲಾರ್ದು ತುತ್ತಾಗಿತ್ತು, ಅವ್ರಿಗೂ ಬೇಸರ ಇತ್ತು. ಇಂಥ ಸಂದರ್ಭದಲ್ಲಿ ಹಾಸನ ಜನ ಈ ಜಿಲ್ಲೆಯ ಮಾನ ಮರ್ಯಾದೆನ ಪ್ರಜ್ವಲ್ ರೇವಣ್ಣನ ಸೋಲ್ಸೋ ಮುಖಾಂತರ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಕಳಿಸಿದ್ರು. ನಾವು ಇಂಥ ಜನರ ಪರ ಇಲ್ಲ, ನಾವು ಅತ್ಯಾಚಾರಿಗಳ ಪರ ಇಲ್ಲ, ನಾವು ಭ್ರಷ್ಟರ ಪರ ಇಲ್ಲ, ನಾವು ಸರ್ವಾಧಿಕಾರಿಗಳ ಪರ ಇಲ್ಲ, ನಾವು ಮನೆತನದ ರಾಜಕಾರಣನ ಮುಂದುವರ್ಸೋ ಪರ ಇಲ್ಲ ಅನ್ನೋದನ್ನ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಕೊಟ್ರಲ್ಲ, ಅದಕ್ಕೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ ನಮ್ಮ ಹಾಸನ ಜಿಲ್ಲೆಯ ಮತದಾರರಿಗೆ. ಕಾಡು ಪ್ರಾಣಿಗಳು, ಆನೆ ವಿಚಾರ ಬಂದಾಗ ಆತ ಒಂದು ಶಬ್ದ ಬಳಸ್ತಾನೆ. ನಾನು ಆನೆ ವಿಚಾರನ ಮಾತಾಡಿದರೆ ವಿಶ್ವನಾಥ್ ಅವರೇ ಆನೆ ತಂದಿದ್ದಾರೆ, ಅವ್ರನ್ನ ನೋಡಿದರೆ ಆನೆಗಳು ಓಡ್ತವೆ ಅಂತ ಮಾತಾಡ್ತಾರೆ. ಅವ್ರ ಅಪ್ಪನೂ ಇದೇ ಥರ ಹೇಳೋರು. ಸಕಲೇಶ್ಪುರದಲ್ಲಿ 15 ದಿವಸಕ್ಕೊಂದ್ಸರಿ ಬಂದು ಅಲ್ಲಿ ಬೈರಾಪುರದ ಹತ್ರ ಒಂದು 2000 ಎಕರೆ ಕಾಡಿದೆ, ಅದು ಕೋಡೇಸ್ದು. ಅಲ್ಲಿ ಕ್ಯಾಂಪ್ ಮಾಡಿಕೊಂಡು ಶಿಕಾರಿ ಮಾಡಿಕೊಂಡು ಮೋಜು ಮಾಡಿಕೊಂಡು ಹೋಗ್ತಿದ್ದ ಮನುಷ್ಯ ಇಷ್ಟು ಉಡಾಪೆಯಾಗಿ ಮಾತಾಡಿದ ನಂತರ ನಾವು ನಮ್ಮ ಮನಸ್ಸಲ್ಲಿದ್ದಂಥ ನೋವನ್ನು ಹೊರಗೆ ತರೋದಕ್ಕೊಂದು ಅವಕಾಶ ಆಯಿತು. 19ನೇ ರಾತ್ರಿಯಿಂದಲೇ ಇವ್ರ ವಿರುದ್ಧ ಕಾರ್ಯಾಚರಣೆ ಶುರು ಮಾಡಿದ್ರು. ಸಕಲೇಶ್ಪುರದಲ್ಲಿ 30,000 ಲೀಡನ್ನು ಎಕ್ಸ್ಪೆಕ್ಟ್ ಮಾಡಿದ್ರು, ಆದರೆ ಇವತ್ತದು 7,000ಕ್ಕೆ ಬಂದು ನಿಂತ್ಕೊಂತು. ಅದು ಸಕಲೇಶ್ವರ ಮತ್ತು ಆಲೂರು ಎರಡೂ ಕೂಡ ಅವ್ರ ವಿರುದ್ಧವಾಗಿದ್ದು ಕಡ್ಡಾಯ ಲೀಡ್ ಕೊಟ್ಟಿದ್ದರಿಂದ ಬಂದಿದೆ ಅಷ್ಟೇ. ಹಾಗಾಗಿ ನಮಗೆ ಅವಮಾನ ಆಗ್ತಿತ್ತು ಏನಾದರೂ ನಾವು ಅವ್ರ ಜೊತೆ ಮುಂದುವರೆದಿದ್ವಿ. ಇವತ್ತು ತಲೆ ಎತ್ಕೊಂಡು ತಿರ್ಗಾಕಾಗ್ತಿಲ್ಲ. ರಾಜಕಾರಣಕ್ಕೆ ಗೋಲಿ ಹೊಡೀರಿ, ಆಗ್ತಕ್ಕಂಥ ಯಾವುದೇ ಸನ್ನಿವೇಶ ಬಂದರೆ ನಾವು ಎದುರಿಸಕ್ಕೆ ತಯಾರಿದ್ದೀವಿ. ಆದರೆ ಹಾಸನ ಜಿಲ್ಲೆ ಜನರಿದಾರಲ್ಲ, ಇದು ರೆಬಲ್ ಆಗಿರ್ತಕ್ಕಂಥದ್ದು, ಇದೊಂದು ಗಂಡು ಭೂಮಿ. ಇದು ನಂಜೇಶ್ಗೌಡ್ರನ್ನ ಗೆಲ್ಲಿಸಿದ್ದು ತುರ್ತು ಪರಿಸ್ಥಿತಿನಲ್ಲಿ. ಈ ಜಿಲ್ಲೆಗೆ ಅನ್ಯಾಯನ ಖಂಡಿಸುವಂಥ, ವಿರೋಧ ಮಾಡ್ತಕ್ಕಂಥ ಶಕ್ತಿ ಇದೆ. ಅದು ರಾಜಕಾರಣಿಗಳಿಗಿದೆ, ಚಳುವಳಿಯರಿಗಿದೆ, ಮತ್ತು ಪತ್ರಕರ್ತರು ಇರ್ಬೋದು ಅಥವಾ ಇತರ ಯಾವುದೇ ಜನರು. ಇಲ್ಲೊಬ್ಬ HN ನಂಜೇಗೌಡ, ಇಲ್ಲೊಬ್ಬ N ಶಿವಪ್ಪ, ಇಲ್ಲೊಬ್ಬ S ಶಿವಪ್ಪ, ಇಲ್ಲೊಬ್ಬ BB ಶಿವಪ್ಪ, ಇಲ್ಲೊಬ್ಬ ಲಕ್ಷ್ಮಣಯ್ಯ, ಜ್ವಾಲನಯ್ಯ, ಇಲ್ಲೊಬ್ಬ ರಾಮಸ್ವಾಮಿ. ಇದು ಸಣ್ಣ ಸಾಮಾನ್ಯ ಜನ ಅಲ್ಲ, ಹನುಮೇಗೌಡರಂಥ ಜನರಿಗೆ ಇಲ್ಲಿ ಶಕ್ತಿ ಕೊಟ್ಟಂಥ ಜಿಲ್ಲೆ ಇದು. ಇದು ಭಾರಿ ಪವರ್ಫುಲ್ ಆದಂಥ ಜಿಲ್ಲೆ. ಅದಕ್ಕೋಸ್ಕರನೇ ಇಂಥ ಸಂದರ್ಭದಲ್ಲಿ
ನಮ್ಮ ಜನರು ನೋಡಿ ಇವ್ರು ಸೋಲ್ಸಿದ್ರು. ಇವ್ರು ಸೋಲ್ದಲ್ಲೇ ಹೋಗಿದ್ರೆ ಯಾವುದೇ ಕಾರಣಕ್ಕೆ ನಮ್ಮ ಮರ್ಯಾದೆ ಇರ್ತಿಲ್ಲ. ಅದರಿಂದ ಒಂದಷ್ಟು ದಿನ ಅನಿವಾರ್ಯವಾಗಿ ಅವ್ರ ಜೊತೆ ತಿರುಗಿದ್ವಲ್ಲ, ಅದರ ಪಶ್ಚಾತ್ತಾಪಕ್ಕೆ ನಾವು ಕೊನೆಯ ಲೆಗ್ಗಲ್ಲಿ 4-5 ದಿನ ನಾವು ಏನು ಮಾಡ್ಬೇಕು ಅದನ್ನು ಮಾಡಿ ಮುಗಿಸಿದ್ವಿ. ನೋಡಿ, ಒಂದು ತಿಳ್ಕೊಬಿಡಿ, ಈ ಚುನಾವಣೆಯ ರಿಸಲ್ಟೇ ಕೊನೆ ಮಳೆ ಅಲ್ಲ, ಇದು ಪ್ರಾರಂಭ ಅಷ್ಟೇ. ನೋಡ್ರಿ, ಅವರಿಗೆ ಅವರು ಜೈಲು ಮತ್ತು ಮನೆಯ ಮಧ್ಯೆ ಓಡಾಟ ಎನ್ನವರು, ಅವನು ಜನರ ಮಧ್ಯೆ ಓಡಾಟ ನಿಂತೋಯ್ತು. ಆ ದಿಮಾಕು ಮುಗೀತು. ಡೆಪ್ಟಿ ಕಮಿಷನರಿಗೆ ಧಮಕಿ ಹಾಕೋದು, SP ಗೆ ಧಮಕಿ ಹಾಕೋದು, ಯಾರು ವಿರುದ್ಧವಾಗಿ ಮಾತಾಡಿದ್ರೆ ಧಮಕಿ ಹಾಕೋದು, ನೀನು ಪಂಚಾಂಗ ಬಿತ್ತೀನಿ ಅಂತ ಹೇಳೋದು. ಈ ದೆವ್ವ ಪೀಠಗಳೇನು ಕೆಲಸ ಮಾಡಲಿಲ್ವಲ್ರಿ, ಯಾವ ಮಾಡಲಿಲ್ವಲ್ಲ. ಟೆಂಪಲ್ ರನ್ಗಳು ಅಲ್ಲಿಗೆ ಮುಗಿದೋದ್ವಲ್ಲ. ನೋಡಿ, ಒಂದು ತಿಳ್ಕೊಳ್ಳಿ, ಎಲ್ಲ ಇತಿಹಾಸಗಳನ್ನು ನೋಡ್ರಿ, ಎಲ್ಲ ಇತಿಹಾಸ, ಎಲ್ಲ ಸಾಮ್ರಾಜ್ಯಗಳು ಉಳಿದಿದ್ದಾವೇನ್ರಿ? ಯಾವ ಬ್ರಿಟಿಷ್ ಸಾಮ್ರಾಜ್ಯನೇ ಉಳಿಲ್ಲ. ಶಿವಾಜಿ ಮಹಾರಾಜ್ ಅಷ್ಟು ದೊಡ್ಡವನು, ಅವನ ಮಗನ್ನ ರಣರಂಗದಲ್ಲಿ ಕುದಿಗೆ ಕಡ್ದಾಕ್ಬಿಡ್ತಾರೆ. ಎಲ್ಲ ಸಾಮ್ರಾಜ್ಯಗಳು ಪತನ ಆಗಿದೆ. ದೇವೇಗೌಡರ ಸಾಮ್ರಾಜ್ಯ ಪತನ, ಬುರ್ಜಿಗಳು ಬೀಳ್ತಾ ಇದ್ದಾವೆ. ಅವ್ರ ಮನೆ ಬಾಗಿಲು ಬೀಗ ಹಾಕಾರಲ್ರಿ, ಒಂದು 15-20 ದಿವಸ ಆಯ್ತಲ್ರಿ. ಮನೆಗೆ ಹೋಗರೆ ಕೊನೆ ಮಳೆ ಹೊಡೆದಾಗಿದೆ, ಪತನ ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಲಿ 10 ಸೀಟ್ ಗೆಲ್ರಿ ಇವರು. 10 ಸೀಟ್ ಗೆಲ್ಲಕ್ಕಾಗಲ್ಲ ಇವರು. ಇವ್ರೇನಾರು ಮಾಡಿದ್ರೆ, ಇವತ್ತಿಷ್ಟು ಓಟ್ ಬಂದಿದ್ರೆ BJP ಓಟ್ಗಳ ಕೈ. ಸಕಲೇಶ್ಪುರ, ಬೇಲೂರು, ಅರಸೀಕೆರೆ ಮತ್ತು ನಿಮ್ಮ ಕಡೂರು, ಈ 4 ಜಾಗದೊಳಗಡೆ ಓಟ್ ಬಂದಿದ್ರೆ ಅದು BJP ಓಟ್. ನೋಡಿ, ಚನ್ನರಾಯಪಟ್ಟಣ, ಅರ್ಕಲ್ಗೂಡು, ನರಸೀಪುರ, ಹಾಸನ, ಒಕ್ಕಲಿಗ ಸ್ಟ್ರಾಂಗ್ ಬೆಲ್ಟ್ ಇದು. ಒಕ್ಕಲಿಗರ ನಾಯಕರಲ್ಲ ಕೊಟ್ರಲ್ರಿ ಒಕ್ಕಲಿಗರು. ಇವ್ರ ವಿರುದ್ಧ ಕೊಟ್ಟರು ಒಕ್ಕಲಿಗರು. ಎಲ್ಲಿ ಮತ್ತೆ ಇವರು ಒಕ್ಕಲಿಗರ ನಾಯಕರಾದ್ರು? ನಥಿಂಗ್. ಪತನ ಆಗಿದೆ, ಪೂರ್ಣ ಹೊರಟೋಗ್ಬೇಕಿದೆ. ಹಾಸನ ಜಿಲ್ಲೆಗೆ ಹೊಸ ನಾಯಕತ್ವ ಸೃಷ್ಟಿಯಾಗುತ್ತೆ. ಇದು ಭಾರಿ ಪರ್ವಕಾಲ. ಇದನ್ನ ಇಲ್ಲಿಯ ಜನರು, ಬುದ್ಧಿಜೀವಿಗಳು, ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾರಂಗ ಇರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಸೇರಿ ಈ ಅನಿಷ್ಟ ವ್ಯವಸ್ಥೆಯ ವಿರುದ್ಧ ಜನಾಭಿಪ್ರಾಯನ ಇನ್ನೂ ಗಟ್ಟಿ ಮಾಡಬೇಕು. ನೋಡಿ, ನಾನು ಶ್ರೇಯಸ್ ಅವ್ರನ್ನ ನಾನು ನೋಡಿದ್ದೀನಿ, ಮಾತಾಡಿದ್ರು, ನನ್ನ ಜೊತೆ ಸಿಕ್ಕಿ ಮಾತಾಡಿ ಒಂದು ರಿಕ್ವೆಸ್ಟ್ ಮಾಡಿದ್ರು. ಆದರೆ ಆ ಮನುಷ್ಯನ ನೋಡಿದ ಕೂಡಲೇ, ನೋಡಿ, ಒಬ್ಬ ವ್ಯಕ್ತಿಯ ನೋಡಿದ ಕೂಡಲೇ ಆ ವ್ಯಕ್ತಿತ್ವ ಗೊತ್ತಾಗುತ್ತೆ. ಆ ಮನುಷ್ಯನಿಂದ ಈ ಜಿಲ್ಲೆಗೆ ದೋಖ ಆಗಲ್ಲ, ಭಾರಿ ದೊಡ್ಡ ಕೆಲಸ ಆಗತ್ತೆ ಅನ್ನೋ ಒಂದು ನಿರೀಕ್ಷೆನ ನಾನೇನು ಇಟ್ಕೊಂಡಿಲ್ಲ. ಆದರೆ ನಮಗೆ ಬೇಕಾಗಿರೋದು ಭಾರಿ ದೊಡ್ಡ ಕೆಲಸ ಮಾಡೋಂಥ ಕೆಲಸಗಾರರಲ್ಲ, ದೋಖ ಮಾಡ್ದಲೇ ಇರೋದು. ಮತ್ತು ಜನರಿಗೆ ಗೌರವ ಕೊಡೋದು ಮತ್ತು ಸಮಾಜಕ್ಕೆ ಗೌರವ ಕೊಡಬೇಕು. ಶ್ರೇಯಸ್ಸಿಂದ ನಮಗೇನು ಅಂತ ದೋಖ ಆಗಲ್ಲ. ಭಾರಿ ದೊಡ್ಡ ಬದಲಾವಣೆ ಇದೆಯಲ್ಲ, ಅದು ಆಗದಲ್ಲೇ ಇರ್ಬೋದು. ಆದರೆ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋಕ್ಕೆ, ಜನರಿಗೆ ಮರ್ಯಾದೆ ಕೊಡೋದಕ್ಕೆ ಒಳ್ಳೆ ಯೋಗ್ಯ ಮನುಷ್ಯ ಅಂತ ನನಗೆ ಅನಿಸ್ತಾ ಇದೆ. ಒಂದು ತಿಳ್ಕೊಳ್ಳಿ, ಬೇರೆ ಯಾರೇ ಕ್ಯಾಂಡಿಡೇಟ್ ಆದರೂ ಈ ರಿಸಲ್ಟ್ ಬರಲ್ಲ. ನೋಡಿ, ನಿಮಗೆ ರಿಸಲ್ಟ್ ಬಂದಿದ್ರಲ್ಲಿ 2 ರಿಸಲ್ಟ್ ನೀವು ನೋಡ್ಬೋದು. ಒಂದು ಶ್ರೇಯಸ್ದು, ಇನ್ನೊಂದು ಹಾಸನದಲ್ಲಿ ಅಸೆಂಬ್ಲಿ ಗೆದ್ದಂಥ ಸ್ವರೂಪು. ಇವರಿಬ್ಬರು ಗೆಲುವಿಗೆ ಪಾರ್ಟಿ ಓಟ್ಗಳು ವರ್ಕ್ ಆಗಿಲ್ಲ. ಅವು ಒಂದು ಹಂತ, ಒಂದು ಬೇಸು. ಮಿಕ್ಕ ಅಡಿಷನಲ್ ಓಟ್ಗಳು ಬಂದಿರೋದು ಅವರ ಮುಗ್ಧತೆ ಮತ್ತು ಅವರಿಂದ ಅಪಾಯ ಆಗಲ್ಲ ನನಗೆ ಅನ್ನೋದು. ಮತ್ತು ಪಾರ್ಟಿನ ಯುನೈಟ್ ಮಾಡೋದಕ್ಕೆ ಗುಂಪುಗಾರಿಕೆ ಪಾರ್ಟಿನಲ್ಲಿ ಹೊರಟೋಗಿದ್ದು ಈ ಹುಡುಗ ಬಂದಮೇಲೆ ಕಾಂಗ್ರೆಸ್ ಒಳಗಿರ್ತಕ್ಕಂಥ ಗುಂಪುಗಾರಿಕೆ ಹೊರಟೋಯ್ತು. ಯಾಕೆಂದರೆ ಇವ್ರು ನನಗೇನು ಮಾಡಲ್ಲ, ಮತ್ತು ಈಗ ಯಾರನ್ನೂ ಕೂಡ ಓಲೈಸಕ್ಕೆ ಹೋಗಲ್ಲ. ಒಬ್ಬ ತಟಸ್ಥವಾದ ಸಾಮಾನ್ಯ ಮನುಷ್ಯ ಅನ್ನೋದು ಒಂದಿದೆಯಲ್ಲ, ಅದು ಅವರಿಗೆ ಹೆಚ್ಚು ಲಾಭ ತಂದು. ಮತ್ತು ಈ ಸಂದರ್ಭಕ್ಕೆ ಸೂಟಬಲ್ ಆದಂಥ ಕ್ಯಾಂಡಿಡೇಟ್. ಯಾವಾಗಲೂ ಕೂಡ ತಪ್ಪು ಹೋಗಿದ್ದು ಒಂದ್ಸರಿ ಹೇಳಿಗೆ ಬರುತ್ತೆ, ಅದನ್ನು ಉಳಿಸ್ಕೋಬೇಕಾದ್ದು ಈ ಜಿಲ್ಲೆಯ ನಾಯಕರುಗಳ ಜವಾಬ್ದಾರಿ. ಎಲ್ಲ ಪಾರ್ಟಿಯ, ವಿಶೇಷವಾಗಿ JDSನಲ್ಲಿ ಇರ್ತಕ್ಕಂಥ ಅನೇಕ ಅತ್ಯುತ್ತಮ ನಾಯಕರುಗಳಿದ್ದಾರೆ. ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಬಿಟ್ಬಿಡ್ರಿ ಸೌಕಲ್ ನಾಣ್ಯನ, ನೀವೇ ನಾಯಕರಾಗಿ ಹೋಗಿ ಕುಮಾರಸ್ವಾಮಿ ಜೊತೆ ಕೂತ್ಕೊಂಡು ಮಾತಾಡಿ, ದೇವೇಗೌಡರ ಜೊತೆ ಮಾತಾಡಿ, ಇವ್ರ ನಾಯಕತ್ವವನ್ನು ಬಿಟ್ಬಿಟ್ಟು ಹೊಸ ನಾಯಕತ್ವನ ನೀವು ಸೃಷ್ಟಿ ಮಾಡ್ಕೊಳ್ಳಿ. JDSನಲ್ಲಿ ಭದ್ರವಾದಂಥ ಕಾರ್ಯಕರ್ತರ ತಂಡ ಇದೆ, ಅದನ್ನು ನಡೆಸೋದಕ್ಕೆ ನೀವು ಬೇರೆಯವ್ರು ಮಾಡಿ, 3ನೇ ವ್ಯಕ್ತಿಗಳು ಮಾಡಿ. ಯಾವುದೇ ಕಾರಣಕ್ಕೆ ಇವ್ರ ಕೈಗೆ ಮತ್ತೆ ಹೋಗೋಕೆ ಬಿಡಬೇಡ್ರಿ. ಹೋದರೆ ನೀವು ಕೂಡ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಗೆಲ್ಲಕ್ಕಾಗಲ್ಲ. ಇವ್ರ ಮುಖ ತಗೊಂಡು ಹೋಗ್ತಾರೆ, ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ. 19ನೇ ತಾರೀಕಿಗೆ ಅವ್ರು ಸಾಹಸ ಬಿಟ್ಟಾಕ್ತೀವಿ. 19ನೇ ತಾರೀಕು ಮುಲಾಜಿಗೋಸ್ಕರ ನಾನು ನಮ್ಮ ಪಕ್ಷ ತಗೊಂಡಂಥ ನಿರ್ಣಯ, ಬಿಕಾಸ್ ಆಫ್ ಮೋದಿ
ಅವರ ನಿರ್ಣಯನ ವಿರುದ್ಧ ಮಾಡೋಕ್ಕಾಗ್ದಲೇ ನಾವು ಅವ್ರ ಪರ ಇದ್ವಿ. ಅದರ 19ನೇ ತಾರೀಕು ಹಾನ್ಬಾಳಲ್ಲಿ ಒಂದು ಫಂಕ್ಷನ್ ಮಾಡಿದಾಗ ಈ ರಿಸಲ್ಟು ಉಲ್ಟಾ ಬಂದಿದ್ರೆ ನಾವು ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನಾವು ಉತ್ತರ ಕೊಡೋಕ್ಕಾಗ್ತಿರಲಿಲ್ಲ. ಅದರಿಂದ ನಾನು ಈ ಸಂದರ್ಭದಲ್ಲಿ ಇದರ ಪರ ಕೆಲಸ ಮಾಡಿದಂಥ ಜನರು, ಚಳುವಳಿಗಾರರು, ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದವರು ಎಲ್ಲರೂ ತಮ್ಮ ಕೈಲಾದಂಥ ಕೆಲಸ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ನಾವು ಧನ್ಯವಾದ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.